ಸೊ ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಮುಂಜಾನೆ. ಸೊ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಛಾತ್ರ ಗತಿವಿಧಿ ಪುಸ್ತಕ ತೃತೀಯ ಭಾಷಾ ಹಿಂದಿ 8वीं ಕಕ್ಷಾ ಸೊ ಈ ಒಂದು ಚಟುವಟಿಕೆ ಪುಸ್ತಕದಲ್ಲಿ ಬರುವಂಥ ಸೀಖನೆ ಕಾ ಪ್ರತಿಫಲ 6ರಲ್ಲಿ ಬರುವಂಥ ಚಟುವಟಿಕೆಗಳ ಕುರಿತು ಉತ್ತರಗಳನ್ನು ನೀಡೋಕ್ಕೆ ಹೋಗ್ತಾ ಇದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ 6ನೇ ತರಗತಿಯ ಎಲ್ಲ ಚಟುವಟಿಕೆಗಳನ್ನು ಹಾಗೂ 7ನೇ ತರಗತಿಯ ಚಟುವಟಿಕೆಗಳನ್ನು ಮಾಡಿದ್ದೀನಿ. ಸೊ ತಾವು ಅವುಗಳನ್ನು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಈಗ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಛಾತ್ರ ಗತಿವಿಧಿ ಪುಸ್ತಕ ತೃತೀಯ ಭಾಷಾ ಹಿಂದಿ 8वीं ಕಕ್ಷಾ. ಇಲ್ಲಿ ನೋಡ್ರಿ, सीखने का प्रतिफल 6 ಅಂತ ಇದೆ. ಸೊ ನೋಡ್ರಿ, ಹಿಂದಿ ಕೆ ಅಂಕ एवं गिनती से परिचित होते हैं. ಸೊ ಹಿಂದಿ ಗಿಣತಿಗಳನ್ನು ಇಲ್ಲಿ ಪರಿಚಯ ಮಾಡುವ ಉದ್ದೇಶ. ಸೊ ಈ ಒಂದು ಕಲಿಕಾ ಫಲದ ಉದ್ದೇಶ ನೋಡ್ರಿ, ಹಿಂದಿ ಅಂಕೋಂಕೋ ಸೀಖನಾ ಹಿ ಪ್ರಮುಖ ಉದ್ದೇಶ. ಸೊ ಹಿಂದಿ ಅಂಕಿಗಳನ್ನು ಕಲಿಯುವುದು ಒಂದು ಪ್ರಮುಖ ಉದ್ದೇಶವಿದೆ. ಯಹಿ ಹಿಂದಿ ಕಿ ಗಿಣತಿ ಕೋ ಜಾನೆಂಗೆ. ಸೊ ಆ ಒಂದು ಕಾರಣದಿಂದ ಹಿಂದಿ ಗಿಣತಿಗಳನ್ನು ತಿಳಿದುಕೊಳ್ಳುವುದು. गिनती के द्वारा पढ़ना और लिखना कोशिश में सक्षम होंगे. ಸೊ ಈ ಒಂದು ಏನು ಶಿಕ್ಷಣಿಕ ಪ್ರತಿಫಲದಿಂದ ಏನು ಮಾಡ್ತಾರೆ ಅಂದ್ರೆ ಗಿಣತಿಯನ್ನು ಓದೋದು ಮತ್ತು ಬರೆಯೋದ್ರಿಂದ ಏನಾಗ್ತಾರೆ ಅಂದ್ರೆ ಸಮರ್ಥರಾಗ್ತಾರೆ ಅಂತ ಇದೆ. ಸೊ ಇಲ್ಲಿ ಗತಿವಿಧಿ ಏಕ आवो गाये गिनती के गीत ಅಂತಿದ್ದಾರೆ. ಸೊ ಇಲ್ಲಿ 1 से 10 तक गिनती की कविता का गायन ಅಂತಂದಿದ್ದಾರೆ. ಸೊ ಈ ಗಾಯನನ ಓದಬೇಕು. ಏಕ್ 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 ಸಬ್ ಮಿಲ್ಕರ್ ರಹೆ ಏಕ್. ಹಿಂಗೆ ಏನಿದೆ ಅಂದ್ರೆ ಒಂದು ಗೀತೆ ಇದೆ. ಸೊ ಈ ಗೀತೆಯನ್ನು ಸರಿಯಾಗಿ ನಾವು ಓದಬೇಕು. ಸೊ 10ರವರೆಗೂ ಓದಿದ ನಂತರ ಇಲ್ಲೇನಿದೆ, ऊपर दिए गए गिनती के गीत को दोहराते हुए नमूने के अनुसार लिखी ಅಂತಂದಿದ್ದಾರೆ. ಸೊ ಇಲ್ಲೇ ಮಾಡ್ಬೇಕಂದ್ರೆ ಇದನ್ನು ಓದ್ತಾ ಏನು ಮಾಡಬೇಕು, ಇಲ್ಲಿ ನೋಡಿರಿ ಒಂದು ನಿಮಿಷ. ಸೊ ಇಲ್ಲಿ ಜಾಗದಲ್ಲಿ ಎಲ್ಲಿ ಗಿಣತಿಗಳು ಬಂದಿದ್ದಲ್ಲ, ಏಕ್ ಏಕ್ ಏಕ್, ಸೊ ಏಕ್ ದೋ 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 ಇವು ಬಂದಿದ್ದಲ್ಲ, ಸೊ ಅಲ್ಲೇ ಮಾಡಬೇಕು, ನಾವು ಅಂಕಿಗಳನ್ನು ಬರೀಬೇಕು. ಇಲ್ಲಿ ನಮೂನೆ ಅನುಸಾರ ಅವರೇ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಏಕ್ 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 ಸಬ್ ಮಿಲ್ಕರ್ ಏಕ್, ದೋ 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 ಕಾನ್ ಹಮಾರೆ ದೋ. ಸೊ ಹಿಂಗೇನು ಮಾಡಬೇಕಪ್ಪ ಅಂದ್ರೆ ನಾವು ಎಲ್ಲಿ ಗಿಣತಿಗಳು ಬಂದಿದ್ದಾಳ ಅವುಗಳ ಸಂಖ್ಯೆಗಳನ್ನು ಇಲ್ಲೇ ಮಾಡಬೇಕು, ಬರಿಬೇಕು. 10ರವರೆಗೂ ಬರೆದಾಗ ದೋ 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 ಕಾನ್ ಹಮಾರೆ ದೋ, 3 3 3 ತಿರಂಗೆ ಕೆ ರಂಗ್, 3 4 4 4 ದಿಶಾಯ ದೇಕೆ 4. ಹಿಂಗೆ 10ರವರೆಗೂ ಬರೆದಾಗ ಸೊ 10ನೇದು 10 10 10 ದೋನೋ ಹಾಥೋಂ ಕಿ ಉಂಗ್ಲಿ 10 ಅಂತ ಆಗುತ್ತೆ. ಸೊ ಹಿಂಗೆ ಈ 1ನೇ ಗತಿವಿಧಿ 1ನೇ ಚಟುವಟಿಕೆ. ನೆಕ್ಸ್ಟ್ ಬಾಲ್ ಗೀತನೆ की गीता का गायन करके ಸಂಖ್ಯಾವಾಚಕ ಶಬ್ದೋं के स्थान पर ಅಂಕೆ ಲಿಖಿ ಅಂದಿದ್ದಾರೆ. ಸೊ ಸಂಖ್ಯಾವಾಚಕ ಶಬ್ದದಲ್ಲಿ ಇಲ್ಲೇನು ಮಾಡ್ಬೇಕಂದ್ರೆ ಅಂಕಿಗಳನ್ನು ಬರೀ ಅಂದರಷ್ಟ. ಸೊ ಅಂಕಿಗಳನ್ನ ಬರೆದಿದ್ದೀವಿ. 1 2 3 4 आवो अब हम है तैयार. नेक्स्ट 5 6 7 8 देखो अब हमारी टाटा आएगा ಅಂತ ಇದೆ. ನೆಕ್ಸ್ಟ್ 9 10 हो गई ಗಿಣತಿ ಬಸ್. ಸೊ ಹಿಂಗೆ ಇಲ್ಲಿ 2ನೇ ಚಟುವಟಿಕೆಯಲ್ಲಿ ಸೊ ಗಿಣತಿ ಇದ್ದಲ್ಲೇ ಮಾಡಬೇಕು, ಸಂಖ್ಯೆಗಳನ್ನು ಬರೆದು ಈ ಪದ್ಯವನ್ನು ಪೂರ್ಣಗೊಳಿಸಬೇಕು. ಸೊ ಇಲ್ಲೇ 1 2 3 आओ ಬಜಾಯೆ ಬಿನಾ ಅಂತ ಸೊ ಒಂದು ಸಣ್ಣ ಪದ್ಯವಿದೆ. ಸೊ ಗಿಣತಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಚಟುವಟಿಕೆ 2 ಗತಿವಿಧಿ 2 आवो जाने गिनती ಅಂತಿದೆ. ಸೊ ಇಲ್ಲಿ ನೋಡ್ರಿ, गिनती में संबंधित सरल वार्तालाप कक्षा में कीजिए. अंक या गिनती के संबंधित अंक शब्द को नीचे दिए गए ಖಾಲಿ ಜಗಹ में ಬರಿ ಅಂದಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು, ಸೊ ಈ ವಾರ್ತಾಲಾಪನ ಓದಿ ಸೊ ಅಲ್ಲಿನ ಅಂಕಿ ಸಂಖ್ಯೆಗಳನ್ನು ಸೊ ಇಲ್ಲಿ ಗಿಣತಿಯನ್ನು ಕೊಟ್ಟಿದ್ದಾರೆ ಅವುಗಳ ಅಂಕಿಗಳನ್ನು ಕೆಳಗಡೆ ಬರಿಬೇಕು. ಇಲ್ಲಿ ನೋಡ್ರಿ, ದೀಪಕ್ ಅಂತಾನೆ ಚಹಾ ಬಜೆ ಉಡ್ತಾ ಹೂँ. ಸೊ ಇಲ್ಲಿ ಬಂದಂಥ ಎಲ್ಲ ಗಿಣತಿಗಳನ್ನು ಏನು ಮಾಡಬೇಕು, ಫಸ್ಟ್ ಶಬ್ದದಲ್ಲಿ ಬರಿಬೇಕು, ಆಮೇಲೆ ಅಂಕದಲ್ಲಿ ಬರಿಬೇಕು. ಸಂಪೂರ್ಣವಾಗಿ ಈ ಒಂದು ವಾರ್ತಾಲಾಪದಲ್ಲಿ ಬರುವಂಥ ಫಸ್ಟ್ ಗಿಣತಿಗಳ ಶಬ್ದ ಚಹಾ ಇರ್ಬೋದು, ಏಕ್ ಇರ್ಬೋದು, 5 ಇರ್ಬೋದು, ಅವುಗಳನ್ನು ಇಲ್ಲಿ ಬರಿಬೇಕು. ನೆಕ್ಸ್ಟ್ ಅವುಗಳ ಅಂಕಿ ಹಿಂದಿಯಲ್ಲಿ ಹೆಂಗೆ ಬರೀತಾರ ಸೊ ಅವುಗಳನ್ನು ಸೊ ಇಲ್ಲಿ ಈ ಒಂದು ಜಾಗದಲ್ಲಿ ಬರಿಬೇಕು. ನೆಕ್ಸ್ಟ್ 1 से 100 तक ಗಿಣತಿ ಕೋ ಪಡಿ ಎಂದಿದ್ದಾರೆ. ಸೊ 1 से 100 तक ಸಂಖ್ಯೆಯಲ್ಲಿ ಗಿಣತಿಗಳನ್ನು ಹೇಗೆ ಬರೀತಾರೆ ಎಂಬುದು
ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಸಂಖ್ಯೆಗಳನ್ನು ಸರಿಯಾಗಿ ನಾವು ಏನು ಮಾಡಬೇಕು, ಬರಿಬೇಕು. ಸೊ ಯಾಕಂದ್ರೆ ಇಲ್ಲಿ ಕೆಳಗಡೆ ಒಂದು ಅಭ್ಯಾಸನೇ ಅದೇ ಇದೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 100 तक ಗಿನತಿ ಪೂರ್ಣ ಕೀಜಿಯೆ ಅಂತ ಹೇಳ್ತಾರೆ. 100 तक ಗಿನತಿ ಪೂರ್ಣ ಕೀಜಿಯೆ ಅಂದ್ರೆ ಸೊ ಅಲ್ಲಿ ಮೇಲ್ಗಡೆ ಇಲ್ಲಿ ಒಂದೊಂದು ಕಡೆ ಅವರೇ ಬರೆದಿದ್ದಾರೆ ನೋಡ್ರಿ. ಇಲ್ಲಿ ಬರೆದಿದ್ದಾರೆ, ಇಲ್ಲಿ ಬರೆದಿದ್ದಾರೆ, ಇಲ್ಲಿ ಬರೆದಿದ್ದಾರೆ, ಸೊ ಇಲ್ಲಿ ಬರೆದಿದ್ದಾರೆ. ಸೊ ಬಿಟ್ಟಂಥ ಸ್ಥಳಗಳಲ್ಲಿ ಸಂಖ್ಯೆಗಳನ್ನ ನಾವೇನು ಮಾಡಬೇಕು, ಬರಿಬೇಕು. 1ರಿಂದ ಎಲ್ಲಿ ಮಟ್ಟ 100ರವರೆಗೆ 100 तक ಅಂತ ಇದೆ. ಸೊ ಅಲ್ಲಿವರೆಗೂ ನಾವು ಏನು ಮಾಡಬೇಕು, ಗಿನತಿಗಳ ಸಂಖ್ಯೆಗಳನ್ನ ಇಲ್ಲಿ ಬರಿಬೇಕು. ನೆಕ್ಸ್ಟ್ ಗಿನತಿ ಪಡೆಯಲಿಕ್ಕೆ ಅಂತ ಅಂದಿದ್ದಾರೆ. ಸೊ ಗಿನತಿಗಳನ್ನು ಓದಿ ನಾವೇನು ಮಾಡಬೇಕು, ಬರಿಬೇಕು ಅಂದಿದ್ದಾರೆ. ಸೊ ಇಲ್ಲಿ ಫಸ್ಟ್ ಅಂಗ್ರೇಜಿಯಲ್ಲಿ ಕೊಟ್ಟಿದ್ದಾರೆ. ಸೊ 21 ಯಾವ ರೀತಿ ಬರೀತಾರೆ ಅನ್ನೋದು ಇಲ್ಲಿ ಬರಿಬೇಕು. ನೆಕ್ಸ್ಟ್ ಅದನ್ನು ಅಕ್ಷರದಲ್ಲಿ 21 ಅಂತ ಬರೀತಾರೆ. ನೆಕ್ಸ್ಟ್ ಎರಡನೇದು 15 ಅಂತ ಇದೆ. ಸೊ 15 ಅವರು ಹಿಂದಿಯಲ್ಲಿ ಕೊಟ್ಟಿದ್ದಾರೆ, ನಾವು ಇಂಗ್ಲೀಷಲ್ಲಿ ಬರೆದು ಅಕ್ಷರದಲ್ಲಿ ಬರಿಬೇಕು 15. ನೆಕ್ಸ್ಟ್ 33 33 ಅಂತ ಇದೆ. ನೆಕ್ಸ್ಟ್ 34 34 ಅಂತ ಇದೆ. 36 36 ಅಂತ ಇದೆ. 39 39 ಅಂತ ಇದೆ. ಸೊ ನೆಕ್ಸ್ಟ್ 42 ಏನು 42 ಅಂತ ಇದೆ. ಸೊ 47 ಏನಪ್ಪ ಅಂದರೆ 43 ಅಂತ ಇದೆ. 50 50 ಅಂತ ಇದೆ. ಸೊ ಹಿಂಗೆ ಇಲ್ಲಿ ಕೊಟ್ಟಂಥ ಅಂಕಿಗಳನ್ನು ಹಿಂದಿ ಅಂಕಿಯಲ್ಲಿ ಬರೆದು ಅಕ್ಷರಗಳಲ್ಲಿ ಬರಿಬೇಕು. 23 ನೋಡಿರಿ 23 ಅಂತ ಇದೆ. 28 28 ಅಂತ ಇದೆ. ಸೊ ನೆಕ್ಸ್ಟ್ 30 30. ನೆಕ್ಸ್ಟ್ 32 32. ಸೊ 35 35. 38 38. 40 40. 41 41. 43 43. 44 44. 46 46. 48 48. 49 39 ಅಂತ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ गतिविधि 3 आओ शब्द पहली को सुलझाए ಅಂತ ಇದೆ. ಸೊ ನೋಡ್ರಿ, इस शब्द पहले को सुलझाओ और मजा देखो दाएं से बाएं ಅಂತ ಇದೆ. ಸೊ ಇಲ್ಲೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ಬಹಳಷ್ಟು ಫಣ್ಣಾದಂಥ ಒಂದು ಚಟುವಟಿಕೆ ಇದೆ. ಸೊ ಇದನ್ನು ಸರಿಯಾಗಿ ನಾವು ಓದ್ತಾ ಬರೀಬೇಕು. ನೋಡಿರಿ, ಒಂದನೇದು 19 के बाद की ಸಂಖ್ಯಾ ಹೂಂ ಮೈ. ಸೊ 19 ಆದಮೇಲೆ ನಾನು ಬರ್ತೀನಿ, ನಾನು ಯಾರು ಅಂತ ಇದೆ. ಸೊ 19 ಆದಮೇಲೆ 20 ಬರುತ್ತೆ. ನೆಕ್ಸ್ಟ್ 5 के 5 को जोड़े और मुझे पाओ. ಸೊ 5ಕ್ಕೆ 5 ಕೂಡಿಸಿ ನನ್ನನ್ನು ನೀವು ತಿಳ್ಕೊತೀರಿ ಯಾವುದು 5 के 5 ಜೋಡಿರ 10 ಬರುತ್ತೆ. ನೆಕ್ಸ್ಟ್ ಮೂರನೇದು अगर ढूंढोगी 19 के पहले मुझे पाओगी. ಸೊ 19 के पहले ಅಂದಿದ್ದಾರೆ. 19 के पहले ಅಂದ್ರೆ ಯಾವ್ದು ಬರ್ತೈತಿ, 18 ಬರ್ತೈತಿ. ಸೊ ಇಲ್ಲಿ ನಾನೇನು ಮಾಡಿದ್ದೀನಪ್ಪ ಅಂದ್ರೆ ಒಂದು ನಿಮಿಷ, ಇಲ್ಲೇ 18 ಅದನ್ನು ಸಂಖ್ಯೆಯಲ್ಲಿಯೂ ಕೂಡ ಬರೆದಿದ್ದೀನಿ. ಸೊ ಅಕ್ಷರದಲ್ಲಿ ಕೂಡ ಬರೆದಿದ್ದೀನಿ. ನೆಕ್ಸ್ಟ್ 3 के बगले में 3 लिखे और ಜಾನಿ ಅಂದಿದ್ದಾರೆ. ಸೊ 3ರ ಮುಂದೆ 3 ಬರೆದಾಗ 33 ಆಗುತ್ತೆ, 33. ನೆಕ್ಸ್ಟ್ 20 से 20 जोड़ो मैं आता हूँ. ಸೊ 20ಕ್ಕೆ 20 ಕೂಡಿಸಿದ್ರೆ 40 ಬರುತ್ತೆ. ನೆಕ್ಸ್ಟ್ 16 के बाद 16 17. ಸೊ 16 ಆದಮೇಲೆ ಬರುತ್ತೆ ಅಂದರೆ. ಸೊ 9 के बाद मैं आऊँगा. ಸೊ बोलो मैं कौन. ಸೊ 9 के बाद ಅಂದರೆ 10 ಬರುತ್ತೆ. ನೆಕ್ಸ್ಟ್ 10 और 5 के योग से मैं बताऊँ 15 ಅಂತ ಬರುತ್ತೆ. ನೆಕ್ಸ್ಟ್ 20 को 4 जोड़ो कर मुझे पाओ ಅಂತಿದೆ, 24 ಅಂತ ಬರುತ್ತೆ. ನೆಕ್ಸ್ಟ್ 15 के बाद मेरी कुर्सी है. ಸೊ 15 ಆದಮೇಲೆ ನನ್ನ ಕುರ್ಚಿ ಇದೆ ಅಂತ ಇದೆ. ಸೊ ಇಲ್ಲಿ 16 15 ಆದಮೇಲೆ 16 ಬರುತ್ತೆ. ನೆಕ್ಸ್ಟ್ ಶಬ್ದ ಪಹಲೆ ಸೋಚೆ ತೋ ಜಾನೆ ಅಂತಿದೆ. ಸೊ ಇಲ್ಲೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮೇಲಿನಿಂದ ಕೆಳಗಡೆ ಸೊ ನಾವೇನು ಮಾಡಬೇಕು, ಸೊ ಈ ಚಟುವಟಿಕೆಗಳನ್ನು ಬಿಡಿಸ್ಬೇಕು. ಸೊ ಈ ಚಟುವಟಿಕೆಗಳ ಸುಳಿವುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. 22 साल दिए. ಸೊ ಅಡ್ಡದಲ್ಲಿ ಅಡ್ಡ ಅಂತಂದ್ರೆ ಅಡ್ಡ ಯಾವ ರೀತಿ ಬರುತ್ತೆ. ನೆಕ್ಸ್ಟ್ ऊपर से नीचे. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಒಂದನೇದು ಅಡ್ಡ ಸಾಲುಗಳನ್ನ ನೋಡಿದಾಗ ಒಂದನೇದು ಏನಾಗ್ತೈತಿ, ಸಪ್ತಾಹಕ್ಕೆ ದಿನ 7 ಅಂತ ಇದೆ. ಸಪ್ತಾಹಕ್ಕೆ ದಿನ 7 ಎಲ್ಲೈತೆ ನೋಡ್ರಿ. ಸೊ ಇಲ್ಲಿ ಎ ಇಲ್ಲಿ ಅಡ್ಡ ಸಾಲು ಹಿಂಗೆ ಹೋಗ್ಬೇಕು. ಸೊ ಉಪ್ಪರ್ ಸೆ ನೀಚೆ ಅಂದರೆ ಹಿಂಗೆ ಮೇಲಿಂದ ಕೆಳಗಡೆ ಬರಬೇಕು. ಸೊ ಇಲ್ಲೇನಾಗುತ್ತೆ, ಎ 7 ಅಂತ ಇಲ್ಲಿ ಬರೆದಿದ್ದೀನಿ. ಸೊ ಅದೇ ರೀತಿ ಸೊ ನೆಕ್ಸ್ಟ್ ಇನ್ನೊಂದು ಹೇಳ್ಬಿಡ್ತೀನಿ ಇಲ್ಲಿ. ಸೊ ಡ್ಯಾಶ್ ಪಾಂಡವ ಉಪ್ಪರ್ ಸೆ ನೀಚೆ ಅಂತಿದೆ. ಸೊ ಉಪ್ಪರ್ ಸೆ
ನಿಚೆ ಮೇಲಿನಿಂದ ಕೆಳಗೆ ಏನಪ್ಪ ಅಂದ್ರೆ ಪಾಂಚ್ ಪಾಂಡವ. ಸೊ ಪಾಂಚ್ ಪಾಂಡವ ಇಲ್ಲಿ ನೋಡ್ರಿ, ಇಲ್ಲೈತೆ ನೋಡ್ರಿ ಪಾಂಚ್ ಪಾಂಡವ. ಸೊ ಹಿಂಗೆ ಏನು ಮಾಡಬೇಕು, ಇಲ್ಲಿ ಪ್ರತಿಯೊಂದನ್ನು ಅವುಗಳ ಸುಳಿವಿಗೆ ಅನುಗುಣವಾಗಿ ಬರಿಬೇಕು. ಸೊ ಇಲ್ಲಿ ನೋಡಿರಿ, ಒಂದನೇದು 7 ಅಂತ ಆಗುತ್ತೆ. ಸೊ ಅಡ್ಡ ಸಾಲುಗಳಲ್ಲಿ ನೆಕ್ಸ್ಟ್ 62 ಆಗುತ್ತೆ. ಸೊ ಏಕ್ ದರ್ಜನ್ ಅಂದರೆ 12 ಆಗುತ್ತೆ. ಸೊ ನೆಕ್ಸ್ಟ್ ಅಂಕಿಯಲ್ಲಿ ಕೊಟ್ಟಿದ್ದಾರೆ, ಅದು 50 ಅಂತ ಆಗುತ್ತೆ ಅಕ್ಷರದಲ್ಲಿ. ನೆಕ್ಸ್ಟ್ 20, ನೆಕ್ಸ್ಟ್ 54, ನೆಕ್ಸ್ಟ್ 5 ಆಗುತ್ತೆ. ಸೊ ನೆಕ್ಸ್ಟ್ ಈಗ ಉಪ್ಪರ್ ಸೆ ನೀಚೆ ನೋಡಿದಾಗ ಏಕ್ ದಿನಕ್ಕೆ ಡ್ಯಾಶ್ ಗಂಟೆ, ಒಂದು ದಿನದಲ್ಲಿ 24 ಗಂಟೆಗಳು ಇರ್ತವೆ. ನೆಕ್ಸ್ಟ್ ಬಕ್ರಿ ಕಿ ಟಂಗೆ 4, ನೆಕ್ಸ್ಟ್ 55 55, ನೆಕ್ಸ್ಟ್ 40, ನೆಕ್ಸ್ಟ್ 60, ನೆಕ್ಸ್ಟ್ 8 ಅಂತ ಇದೆ. ಸೊ ಇದೊಂದು ನನಗೆ ಸಿಕ್ಕಿಲ್ಲ. ಸೊ ನಿಮಗೇನಾದರೂ ಉತ್ತರ ಸಿಕ್ಕರೆ ಸೊ ನೀವು ಅದನ್ನು ಏನು ಮಾಡಿರಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಸಿಕ್ಕಿಲ್ಲ ನೋಡಿರಿ. ಸೊ ಉಳಿದಿದ್ದೆಲ್ಲ ನಾನು ಇಲ್ಲಿ ಬರೆದಿದ್ದೀನಿ. ಸೊ ಅದನ್ನು ಇನ್ನೊಮ್ಮೆ ಸರಿಯಾಗಿ ನೀವೆಲ್ಲರೂ ನೋಡ್ಕೊಂಬಿಡ್ರಿ. ಸೊ ಇಲ್ಲಿ ನೋಡಿರಿ, 5, 12, 16, ನೆಕ್ಸ್ಟ್ 62, ನೆಕ್ಸ್ಟ್ 60, ನೆಕ್ಸ್ಟ್ 40, ನೆಕ್ಸ್ಟ್ 54. ಸೊ ಈ ರೀತಿ ಎಲ್ಲವನ್ನು ಬರೆದಿದ್ದೀನಿ. 50, 5 ಹಿಂಗೆಲ್ಲ ಬರೆಯಲಾಗಿದೆ. ಸೊ ಇವುಗಳನ್ನು ಸರಿಯಾಗಿ ನೋಡಿಕೊಂಡು ಅವುಗಳನ್ನ ಸರಿಯಾಗಿ ಏನು ಮಾಡಬೇಕು, ಸೊ ಪದ ಬಂದಂಥ ಆಟ ಇರುತ್ತೆ ನೋಡಿರಿ. ಸೊ ಆ ಆಟ ಇದೆ ಇಲ್ಲಿ. ಸೊ ಇವುಗಳನ್ನು ಈ ಚಟುವಟಿಕೆಯನ್ನು ನಾವಿಲ್ಲಿ ಮಾಡಬೇಕು. ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ ಅಂದ್ರೆ, ಇನ್ಕೆ ಆಗೆ ಯಹ ಸಂಖ್ಯಾ ಆತಿ ಹೈ. ಸೊ ಇವುಗಳ ಮುಂದೆ ಯಾವ ಸಂಖ್ಯೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿರಿ, 63, 8, 43, 46, 25, 35 ಇದ್ರ ಮುಂದೆ ಹೇಳಿದ್ದಾರೆ ಅವರ. ಸೊ 25, ನೆಕ್ಸ್ಟ್ ಇಲ್ಲಿ ನೋಡಿರಿ, ಇದು 25 ಇದೆ. ನೆಕ್ಸ್ಟ್ 27, 33, ನೆಕ್ಸ್ಟ್ 27, 59 ಇದೆ. ಸೊ ನೆಕ್ಸ್ಟ್ 17 ಇದೆ. ನೆಕ್ಸ್ಟ್ 37 ಇದೆ. ನೆಕ್ಸ್ಟ್ 49 ಇದೆ. ಸೊ ಲಾಸ್ಟಿಗೆ 79 ಇದೆ. ಸೊ ಹಿಂಗೆ ಅದರ ಮುಂದೆ ಬರುವಂಥ ಉಣ್ಕೆ ಆಗೆ ಯಹ ಸಂಖ್ಯಾ ಆತಿ ಹೈ ಅಂತಿದೆ. ಸೊ ಇಲ್ಲಿ ಸಂಖ್ಯೆಗಳನ್ನು ಬರೀಬೇಕು. ಸೊ ಸಂಖ್ಯೆಗಳು ಬರೋದು ನಡೀತೈತಿ. ಸೊ ನಾನಿಲ್ಲಿ ಅಕ್ಷರಗಳಲ್ಲಿ ಅವುಗಳ ಮುಂದೆ ಯಾವ ಏನು ಗಿಣತಿ ಬರುತ್ತೆ, ಸಂಖ್ಯೆ ಬರುತ್ತೆ ಎಂಬುದನ್ನು ನಾನಿಲ್ಲಿ ಬರೆದಿದ್ದೀನಿ. ಸೊ ಇಲ್ಲಿ ನೀವು ಸಂಖ್ಯೆನೂ ಬರೆದ್ರು ಕೂಡ ಏನು ಅಂದ್ರೆ ಉಪಯುಕ್ತ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಪಡಿಯ ಅವ್ರ ದೊಹರಾತೆ ಹುಯೆ ಅಂಕ ಅವ್ರ ಅಕ್ಷರೊಮ್ಮೆ ಲಿಖಿ ಅಂದಿದ್ದಾರೆ. ಸೊ ಇಲ್ಲಿ ಓದ್ತಾ ಅವುಗಳ ಅಂಕಿ ಅಕ್ಷರಗಳನ್ನ ಬರಬೇಕು. ಇಲ್ಲಿ ಅಂಕಿ ಮತ್ತು ಇಲ್ಲಿ ಅಕ್ಷರ. ಸೊ ಇದು 11 ಇದೆ. ಸೊ ಇಲ್ಲಿ 11 ಅಂಕಿಯಲ್ಲಿ ಬರೆದಿದ್ದೀನಿ. ಸೊ 11 ಅಕ್ಷರದಲ್ಲಿ ಬರೆದಿದ್ದೀನಿ. 7 ಇದೆ, 7 ಬರೆದಿದ್ದೀನಿ. ಸೊ ಇಲ್ಲಿ 7 ಇದೆ. ನೆಕ್ಸ್ಟ್ 35 ಇದೆ. ಸೊ 35, 35. ಸೊ ಇಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಈ ಒಂದು ಕಲಿಕಾ ಪದದ ಕೊನೆಯ ಏನಪ್ಪ ಅಂದ್ರೆ ಚಟುವಟಿಕೆ ಚಿತ್ರಕ್ಕೆ ಸಹಾಯತಾ ಸೆ ನಮೂನೆ ಕೆ ಅನುಸಾರ ಖಾಲಿ ಜಾಗ ಬರಿ ಅಂತಂದಿದ್ದಾರೆ. ಸೊ ಇಲ್ಲಿ ಅಮಿತ್ 1ನೇ ಸ್ಥಾನದಲ್ಲಿ, ಪ್ರೀತಿ 2ನೇ ಸ್ಥಾನದಲ್ಲಿ, ತೀಸರಾ ಸ್ಥಾನ ಮೇ ಸನಾ, ಸೊ 4ನೇ ಸ್ಥಾನದಲ್ಲಿ ಅರ್ಬಾಜ್, ಸ್ನೇಹ ಮತ್ತು ರತ್ನ ಸೊ 6ನೇ ಸ್ಥಾನದಲ್ಲಿ ನಿಂತಿದ್ದಾರೆ. ಸೊ ಈಗ ನೋಡ್ರಿ, ಚಿತ್ರ ಮೇ ಅಮಿತ್ ಕಿ ಸ್ಥಾನ ಪಹಲ ಹೈ. ಸೊ ಚಿತ್ರದಲ್ಲಿ ಮೊದಲನೇ ಸ್ಥಾನ ಅಮಿತ್ ಎಂದಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅರ್ಬಾಜ್ ಕಾ ಸ್ಥಾನ ಡ್ಯಾಶ್ ಹೇ. ಅರ್ಬಾಜಲ್ಲಿದ್ದಾನೆ. ಸೊ ಇಲ್ಲಿದ್ದಾನೆ 1, 2, 3, 4 ಅರ್ಬಾಜಿನ ಸ್ಥಾನ ಇಲ್ಲಿದೆ. ನೆಕ್ಸ್ಟ್ ಯಾರ್ದು ರತನ್ ಕಾ ಸ್ಥಾನ, ರತನ್ ಎಲ್ಲಿದ್ದಾರೆ. ಸೊ ಇಲ್ಲಿದ್ದಾರೆ. ಸೊ 6ನೇ ಸ್ಥಾನದಲ್ಲಿದ್ದಾರೆ ಚಹ ಸ್ಥಾನ ಮೇ. ಸೊ ನೆಕ್ಸ್ಟ್ ಸೊ ನಾನು 2ನೇದು ಹೇಳಬೇಕಾಗಿತ್ತು. ಸನಾ ಕಾ ಸ್ಥಾನ ತೀಸರಾ. ಸೊ 3ನೇದಿದೆ, 3 ಇದೆ. ನೆಕ್ಸ್ಟ್ ಸ್ನೇಹ ಕಾ ಸ್ಥಾನ, ಸ್ನೇಹ ಎಲ್ಲಿದ್ದಾಳೆ 5ನೇ ಸ್ಥಾನದಲ್ಲಿದ್ದಾಳೆ 5 ಹೇ. ನೆಕ್ಸ್ಟ್ ಪ್ರೀತಿ ಕಾ ಸ್ಥಾನ, ಪ್ರೀತಿ ಎಲ್ಲಿದ್ದಾಳೆ. ಸೊ ಇಲ್ಲಿದ್ದಾಳೆ. ಸೊ 2ನೇ ಸ್ಥಾನದಲ್ಲಿದ್ದಾಳೆ. ಸೊ ಇಷ್ಟು ಇಲ್ಲಿ ಸ್ಥಾನಗಳನ್ನು ಏನು ಮಾಡಬೇಕು, ಬರಿಬೇಕು. ಸೊ ಇಲ್ಲಿ ಶಿಕ್ಷಕರ ಪ್ರತಿಪುಷ್ಟಿ ನಿಮ್ಮ ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಸಾಮರ್ಥ್ಯ ನೀವು ಹೆಂಗಿದ್ದೀರಿ ಎಂಬುದನ್ನು ಶಿಕ್ಷಕರು ಇಲ್ಲಿ ಬರೀತಾರೆ. ಸೊ ಇಷ್ಟು ಈ ಒಂದು ಕಲಿಕಾ ಫಲದಲ್ಲಿ ಏನಂದರೆ ಗಿಣತಿಯ ಬಗ್ಗೆ ಸರಿಯಾಗಿ ನಾವು ಯಾವ ರೀತಿ ವಿದ್ಯಾಭ್ಯಾಸವನ್ನು ಗಿಣತಿಯನ್ನು ಕಲಿಯುವುದಿದೆ. ಸೊ ಇದು ಶೈಕ್ಷಣಿಕ ಪ್ರತಿಫಲ ಛೇ. ಇದರ ಹಿಂದೆ ಕೂಡ ನಾನು 5ನೇ ಶೈಕ್ಷಣಿಕ ಪ್ರತಿಫಲ, ಅದೇ ರೀತಿ 6 ಮತ್ತು 7ನೇ ಛಾತ್ರಗತಿವಿಧಿ ಪುಸ್ತಕದಲ್ಲಿ ಬರುವಂಥ ಎಲ್ಲ ಚಟುವಟಿಕೆ ಕುರಿತು ಏನು ಮಾಡಿದ್ದೀನಿ ಅಂದರೆ ವೀಡಿಯೋಗಳನ್ನ ಮಾಡಿದ್ದೀನಿ. ಅವುಗಳನ್ನು ತಾವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.